ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ರೀಸೆಂಟಾಗಿ ವೇರಿಯಸ್ ಮೀಡಿಯಾ ಹೌಸಸಲ್ಲಿ ಗೋಲ್ಡ್ ಪರ್ ಗ್ರಾಮ್ 6,000, 8,000, 10,000 ರುಪೀಸ್ವರೆಗೂ ಶಾರ್ಟ್ಲಿ ಟಚ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಮಾರ್ಕೆಟಲ್ಲಿ ರೂಮರ್ಸ್ ಎಲ್ಲ ನೋಡಿದ್ರೆ ತುಂಬ ಜನ ಗೋಲ್ಡ್ ಪರ್ ಗ್ರಾಮ್ 8,000ರಿಂದ 10,000ಗೆ ಹೋಗುತ್ತೆ ಅಂತ ತುಂಬ ಜನ ಟೆನ್ಷನ್ ಬೀಳ್ತಿದ್ದಾರೆ. 6,000, 8,000, 10,000 ಇವೆಲ್ಲ ಇದೆಯಲ್ಲ, ಇದು ಜಸ್ಟ್ ನಂಬರ್. ಈಗ 5,700ರಿಂದ 10,000 ಆಗೋದು ಅನ್ನೋದು ಡಬಲ್ ಆಗೋದೇ ಅಲ್ವಾ? ಡಬಲ್ ಆಗೋದು ದೊಡ್ಡ ಮ್ಯಾಟ್ರ್ ಅಲ್ವಾ? ಆದರೆ ಈ ಗೋಲ್ಡ್ನಲ್ಲಿ ಯಾವುದಾದ್ರೂ ಗ್ರೋತ್ ರನ್ ಆಗ್ತಿದೆ ಅಲ್ವಾ, ಆ ಗ್ರೋತ್ನ ನಾವು ಹೇಗೆ ಪ್ಲೇ ಮಾಡಬೇಕು, ಆ್ಯಂಡ್ ಗೋಲ್ಡ್ ಯಾವಾಗ ಬೆಳೆಯುತ್ತೆ, ಆ್ಯಂಡ್ ಗೋಲ್ಡ್ ಏನಕ್ಕೆ ಬೆಳೀತಿದೆ, ಬೆಳೆಯೋದಕ್ಕಿರುವಂಥ ಸ್ಟ್ರಾಂಗ್ ರೀಸನ್ಸ್ ಏನು, ಇವೆಲ್ಲ ನಮಗೆ ತಿಳಿದರೆ ಈ ಗ್ರೋತ್ ನಾವು ಪ್ಲೇ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟು ನಮ್ಮ ಕಂಟ್ರಿನಲ್ಲಿ ಗೋಲ್ಡ್ ಪ್ರೈಸಸ್ನ ಡಿಕೇಡ್ ವೈಸ್ ನೋಡಿದ್ರೆ, ಈಚ್ ಡಿಕೇಡ್ ವೈಸು 1970ಇಂದ ಹೇಗೆ ಗ್ರೋತ್ ಆಗಿದೆ ಅನ್ನೋದು ನೋಡೋಣ. ಫಸ್ಟ್ ನೋಡಿದ್ರೆ 1970 ಟು 1980 ಪೀರಿಯಡ್. ಈ ಪೀರಿಯಡಲ್ಲಿ ಗೋಲ್ಡು 620% ರಿಟರ್ನ್ ಕೊಟ್ಟಿದೆ. ದಿಸ್ ಈಸ್ ದ ಬೆಸ್ಟ್ ರಿಟರ್ನ್ನ ಡೆಲಿವರಿ ಮಾಡಿರುವಂಥ ಡಿಕೇಡ್ ಗೋಲ್ಡ್ಗೆ. ನಮ್ಮ ಕಂಟ್ರಿನಲ್ಲಿ ಈ ಡಿಕೇಡಲ್ಲಿ ಎಮರ್ಜೆನ್ಸಿ ಕಂಡೀಷನ್, ಇಂಡಿಯಾ ಎಮರ್ಜೆನ್ಸಿ ಪೀರಿಯಡ್ಗೆ ಹೋಗಿದೆ. ಈ ಪೀರಿಯಡಲ್ಲೇ ಇದಾದಮೇಲೆ 1980 ಟು 1990 ಮಧ್ಯದಲ್ಲಿ ನೋಡಿದ್ರೆ ಗೋಲ್ಡು 140% ರಿಟರ್ನ್ ಕೊಟ್ಟಿದೆ. 1990 ಟು 2000 ಪೀರಿಯಡ್ನಲ್ಲಿ 37.5% ಗ್ರೋತ್ನ ಡೆಲಿವರಿ ಮಾಡಿದ್ರೆ 2000 ಟು 2010 ಪೀರಿಯಡ್, ಈ ಪೀರಿಯಡಲ್ಲಿ ಸೆಕೆಂಡ್ ಹೈಯೆಸ್ಟ್ 320% ರಿಟರ್ನ್ನ ಡೆಲಿವರಿ ಮಾಡಿದ್ದೆ. ಇದೇ ಪೀರಿಯಡ್ನಲ್ಲಿ ನಾವು ಗ್ಲೋಬಲ್ ಆಗಿ ರಿಸೆಷನ್ ನೋಡಿದ್ದೀವಲ್ವಾ. ಅಂಡು 2010 ಟು 2020 ಲಾಸ್ಟ್ ಡಿಕೇಡಲ್ಲಿ ನೋಡಿದ್ರೆ ಗೋಲ್ಡು 162% ಡೆಲಿವರಿ ಮಾಡಿದ್ದೆ. ನಾವು ಈಗ ನೋಡಿದ್ರೆ ಲಾಸ್ಟ್ 5 ಡಿಕೇಡ್ಸಲ್ಲಿ ಗೋಲ್ಡ್ನ ಹೈಯೆಸ್ಟ್ ರಿಟರ್ನ್ ಮಾಡಿರೋದು 620% ಕೊಟ್ಟಿರುವಂಥ ಪೀರಿಯಡ್, ನೆಕ್ಸ್ಟು 320% ರಿಟರ್ನ್ ಕೊಟ್ಟಿರುವಂಥ ಪೀರಿಯಡ್. ಆ ಥರ ನೋಡಿದ್ರೆ 1970 ಟು 1980 ಪೀರಿಯಡ್ ಎಮರ್ಜೆನ್ಸಿ ಕ್ರೈಸಿಸ್ ಪೀರಿಯಡ್ ಇತ್ತಲ್ವ, ಆ ಟೈಮಲ್ಲಿ. ನೆಕ್ಸ್ಟು 2000 ಟು 2000 ಪೀರಿಯಡ್, ಇಲ್ಲಿ 320% ರಿಟರ್ನ್ ಕೊಟ್ಟಿದೆ. ಈ ಪೀರಿಯಡಲ್ಲಿ ಗ್ಲೋಬಲ್ ರಿಸೆಷನ್ ನಡೀತಾ ಇತ್ತು. ಸೊ ಗೋಲ್ಡ್ ಯಾವಾಗ ಒಳ್ಳೆ ರಿಟರ್ನ್ ಡೆಲಿವರಿ ಮಾಡಿದೆ ಅಂದರೆ, ಎಕ್ಸ್ಟ್ರಾರ್ಡಿನರಿ ರಿಟರ್ನ್ಸ್ ಯಾವಾಗ ಬಂದಿದೆ ಅಂದರೆ, ಯಾವಾಗ ಕ್ರೈಸಸ್ ಇರುತ್ತಲ್ವ, ಕ್ರೈಸಸ್ ಬಂದಾಗಲ್ಲೂ ಗೋಲ್ಡ್ ಪ್ರೈಸಸ್ಸು ರ್ಯಾಲಿ ಆಗೋದಕ್ಕೆ ಬೆಸ್ಟ್ ಆಪ್ಷನ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾವು ಮಾತಾಡ್ಕೋಬೇಕಂದ್ರೆ 2008 ಟು 2009ಅಲ್ಲಿ 28.95% ರಿಟರ್ನ್ ಬಂದಿದೆ ಅಲ್ವಾ. 2009 ಟು 2010 ಪೀರಿಯಡಲ್ಲಿ ಕಾನ್ಸ್ಟೆಂಟಾಗಿ 4 ಇಯರ್ಸ್ಗೆ ಎಷ್ಟು ರಿಟರ್ನ್ ಬಂದಿದೆ ಅಂದರೆ, 2009 ಟು 10 ಪೀರಿಯಡಲ್ಲಿ 22.23%, ಆ್ಯಂಡ್ 2010 ಟು 2011 ಪೀರಿಯಡಲ್ಲಿ 22.03%, ಆ್ಯಂಡ್ 2011 ಟು 2012 ಪೀರಿಯಡಲ್ಲಿ 33% ಮೇಲೆ ರಿಟರ್ನ್ ಬಂದಿದೆ. ಅಂದರೆ 2008ನಲ್ಲಿ 1000 ರುಪೀಸ್ ಇದ್ದ ರೇಂಜಲ್ಲಿ ಇದ್ದ ಗೋಲ್ಡು ಪರ್ ಗ್ರಾಮು 2013 ಟೈಮ್ಗೆ 3000 ರುಪೀಸ್ ಟಚ್ ಆಗಿದೆ. ಅಂದರೆ ಕೇವಲ 2008 ಟು 2013 ಈ 5 ವರ್ಷಗಳಲ್ಲಿ ಗೋಲ್ಡು 3 ಟೈಮ್ಸ್ ಬೆಳೆದಂಗೆ ಮೀನಿಂಗ್. ಈಗಂತೂ ಎಲ್ಲಾದರೂ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರಲ್ಲ, ಗೋಲ್ಡ್ ಈಗ 5,600ಇಂದ 6,000, 8,000, 10,000ವರೆಗೂ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಡಬಲ್ ಆಗೋದು ಮ್ಯಾಟ್ರ್ ಅಲ್ಲ. ಮೀನ್ಸ್ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಬೆಳೆಯೋದಕ್ಕಿರುವಂಥ ರೀಸನ್ಸ್ ಏನು, ಆ್ಯಂಡು ಎಷ್ಟು ಟೈಮ್ವರೆಗೂ ಬೆಳೆಯುತ್ತೆ, ಅದು ನಾವು ಅಸೆಸ್ ಮಾಡಿದ್ರೆ ಫಸ್ಟ್ ಬೆಳೆಯೋದಕ್ಕಿರುವಂಥ ರೀಸನ್ಸ್ ನಮ್ಗೆ ಅರ್ಥ ಆಗಬೇಕು. ರೀಸೆಂಟ್ ಪೀರಿಯಡಲ್ಲಿ ಗೋಲ್ಡ್ ಎಲ್ಲ ಬೆಳೀತಿದೆಯಲ್ಲ, ಅದು ಫರ್ದರ್ ಆಗಿ ಬೆಳೆಯೋದಕ್ಕಿರುವಂಥ ಮೇಜರ್ ಸ್ಟ್ರಾಂಗ್ ರೀಸನ್ಸ್. ಅಗೈನ್ ರಿಸೆಷನ್ ಕೈಂಡ್ ಆಫ್ ದಿ ಸಿನಾರಿಯೋ. US ಅಲ್ಲಿ ಯಾವಾಗಾದರೂ ರಿಸೆಷನ್ ಬರುತ್ತೆ ಅಂತ ಹೇಳಿ ನ್ಯೂಸ್ ಅಪ್ಡೇಟ್ಸ್ ನಾವು ನೋಡಿದೀವಲ್ವಾ. ಅದಾದಮೇಲೆ ಈಗಂತೂ ಡಬಲ್ ಡಿಜಿಟ್ ಗ್ರೋತ್ ನೋಡ್ತಿದ್ದೇವಲ್ಲ, ದಿಸ್ ಇಸ್ ಅ ಬಿಗಿನಿಂಗ್ ಅನ್ನೋದು ನನ್ನ ಒಪಿನಿಯನ್. US ಅಲ್ಲಿ ಯಾವುದಾದ್ರೂ ರಿಸೆಷನ್ ನೋಡ್ತಿದ್ದೀವಿ ಅಂತಲ್ವಾ, ಅದರಿಂದ US ಈಸ್ ದ ಲಾರ್ಜೆಸ್ಟ್ ಎಕಾನಮಿ, ಅದರಿಂದ ಮಿಕ್ಕಿರೋಂಥ ಅದರ್ ಕಂಟ್ರೀಸ್ ಮೇಲೂ ಈ ಇಂಪ್ಯಾಕ್ಟ್ ಇರುತ್ತೆ. ಆ್ಯಂಡು ಈ ರಿಸೆಷನ್ ಒಂದು ಫಿಯರಿಂದನೇ ನಮಗೆ ಡಾಲರ್ ಫಾಲ್ ಆಗೋದು ಕಾಣಿಸ್ತಾ ಇದೆ. ಯಾವಾಗಾದರೂ ಡಾಲರ್ ಫಾಲ್ ಆಗತ್ತಲ್ಲ, ಈಗಂತಾನೆ ಎಲ್ಲ ಹಿಸ್ಟಾರಿಕಲ್ ಆಗಿನೂ ಯಾವಾಗಾದರೂ ಡಾಲರ್ ಫಾಲ್ ಆಗತ್ತಾರೆ, ಡಾಲರ್ ಫಾಲ್ ಆದಾಗಲ್ಲೂ ಗೋಲ್ಡ್ನ ನಮಗೆ ಅಪ್ರಿಷಿಯೇಷನ್ ನೋಡ್ತೀವಿ. ನಾವು ಇಲ್ಲಿಂದ ಗೋಲ್ಡ್ ಎಷ್ಟು ದಿವಸ ಬೆಳೆಯುತ್ತೆ ಅನ್ನೋದು ಮಾತಾಡ್ಕೊಳ್ಳೋಣ. ಅಂದರೆ ಈ US ರಿಸೆಷನ್ ರಿಲೇಟೆಡ್ ಆಗಿ ಯಾವಾಗ ಎಂಡ್ ಆಗುತ್ತೋ ನಮಗೆ ಸಿನಾರಿಯೋ ಕಾಣಿಸುತ್ತಲ್ವ, ಅಲ್ಲಿವರೆಗೂ ನಾವು ಗೋಲ್ಡ್ನಲ್ಲಿ ರ್ಯಾಲಿ ನೋಡ್ಬೋದು. ಆದರೆ ಶಾರ್ಟ್ ಪೀರಿಯಡ್ನಲ್ಲಿ ವೋಲ್ಟಿಲಿಟಿ ನೋಡ್ಬೋದು, ಅಂದರೆ ಸ್ವಲ್ಪ ಫಾಲ್ ಆಗಿ ಮತ್ತೆ ರಿಕವರಿ ಆಗೋದು. ಬಟ್ ಗೋಲ್ಡ್ ಬೆಳೆಯುವಂಥ ಚಾನ್ಸಸ್ಸೇ ಜಾಸ್ತಿ ಇದೆ. ಆ್ಯಂಡ್ ಆ್ಯಕ್ಚುಲಿ ಈ US ಅಂತಾನೆ ಅಲ್ಲ, UK ಸಿನಾರಿಯೋ ನೋಡ್ತಾ ಇದ್ರೆ ಇನ್ನೂ ವರ್ಸ್ಟ್ ಆಗಿದೆ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿದೆ UK ಲಿಟ್ರಲಿ ಸ್ಟ್ರಗ್ಲಿಂಗ್ ಆಗ್ತಿದೆ. ಆ್ಯಂಡ್ ರಷ್ಯಾ ಉಕ್ರೇನ್ ರೀಸನ್ಸಲ್ಲಿ ಅನ್ಸ್ಟಬಿಲಿಟಿ ಯಾವುದೆಲ್ಲ ಇದೆಲ್ಲ, ಇವೆಲ್ಲನೂ ಆ್ಯಕ್ಚುಲಿ ಗೋಲ್ಡ್ ಬೆಳೆಯೋದಕ್ಕೆ ಒನ್ ಆಫ್ ದ ರೀಸನ್ ಆಗಂತೂ ಕ್ರಿಯೇಟ್ ಆಗ್ತಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಥರ ಸಿನಾರಿಯೋದಲ್ಲಿ ನಾರ್ಮಲ್ ಪೀಪಲ್ಸ್, ಅಂದರೆ ನಮ್ಮಂಥವರೇ ಅಲ್ಲ, ಈವನ್ ಸೆಂಟ್ರಲ್ ಬ್ಯಾಂಕ್ಸನ್ನು ಗೋಲ್ಡ್ ಬೈಯಿಂಗ್ನ ಅಗ್ರೆಸಿವ್ ಆಗಿ ಮಾಡ್ತಿವೆ. ರೀಸೆಂಟ್ ಟೈಮ್ಸಲ್ಲಿ ನಾವು ಸೆಂಟ್ರಲ್ ಬ್ಯಾಂಕ್ಸ್ ಒಂದು ಗೋಲ್ಡ್ ಬೈಯಿಂಗ್ ನಂಬರ್ಸ್ ನಾವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಲಾಸ್ಟ್ ಕ್ವಾರ್ಟರ್ 3ನಲ್ಲಿ 400 ಟನ್ ಆಫ್ ಗೋಲ್ಡ್ನ ಸೆಂಟ್ರಲ್ ಬ್ಯಾಂಕ್ಸು ಪರ್ಚೇಸ್ ಮಾಡಿವೆ. ಆ್ಯಂಡ್ ಲಾಸ್ಟ್ ಇಯರ್ ಜಾನ್ವರಿ ಟು ಸೆಪ್ಟೆಂಬರ್ ಪೀರಿಯಡ್ ಮಧ್ಯದಲ್ಲಿ 670 ಟನ್ಸ್ ಗೋಲ್ಡ್ನ ಸೆಂಟ್ರಲ್ ಬ್ಯಾಂಕ್ಸು ಬೈ ಮಾಡಿದ್ವಿ. ಇಷ್ಟೊಂದು ಅಗ್ರೆಸಿವ್ ಆಗಿ
ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಬೈ ಮಾಡೋದು ಅನ್ನೋದು 1960 ಆದಮೇಲೆ ಇದೇ ಫಸ್ಟ್ ಟೈಮ್. ಆ್ಯಂಡ್ ಈ ಇಮೇಜಲ್ಲಿ ನೀವು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಬ್ಸರ್ವ್ ಮಾಡಿದರೆ, ಈ ಗೋಲ್ಡ್ನ ಜಾಸ್ತಿ ಬೈ ಮಾಡ್ತಿರೋಂಥ ಕಂಟ್ರೀಸ್ ನಾವು ನೋಡಿದ್ರೆ ನಿಮಗೆ ಟರ್ಕಿ, ಉಜ್ಬೇಕಿಸ್ತಾನ್ ಥರ ಕಂಟ್ರೀಸ್ ಕಾಣಿಸುತ್ತೆ. ಈ ಟರ್ಕಿ, ಉಜ್ಬೇಕಿಸ್ತಾನ್ ಇಂಥ ಚಿಕ್ಕ ಚಿಕ್ಕ ಕಂಟ್ರೀಸು ಇಷ್ಟೊಂದು ಗೋಲ್ಡ್ನ ಏನಕ್ಕೆ ಬೈ ಮಾಡ್ತಿದೆ? ಅದಕ್ಕೆ ರೀಸನ್ ಸಿಂಪಲ್. ಈ ರಷ್ಯಾ ಮೇಲೆ US ಅಂತೂ ಸ್ಯಾಂಕ್ಷನ್ಸ್ ಎಲ್ಲ ಮಾಡ್ತಿದ್ದಾರಲ್ವಾ, ಅದರಿಂದ ಈ ಕಂಟ್ರೀಸ್ ಎಲ್ಲನೂ ಗೋಲ್ಡ್ನ ಪರ್ಚೇಸ್ ಮಾಡಿ ಈ ಗೋಲ್ಡ್ ಎಕ್ಸ್ಚೇಂಜ್ ಮೂಲಕ ಅವ್ರಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ನ ಅವರು ಇಂಪೋರ್ಟ್ ಮಾಡ್ಕೊತಿದ್ದಾರೆ. ಸೊ ಇದರಿಂದನೂ ಗೋಲ್ಡ್ ಬೈಯಿಂಗ್ ಬೆಳೀತಾ ಇದೆ. ಆ್ಯಂಡ್ ನಮ್ಮ ಕಂಟ್ರಿ ವಿಷಯಕ್ಕೆ ಬಂದರೆ, ನಮ್ಮ ಫಾರೆಕ್ಸ್ ರಿಸರ್ವ್ಸಲ್ಲಿ ಗೋಲ್ಡ್ ಆಸ್ ಪರ್ಸೆಂಟೇಜ್ ನಾವು ನೋಡಿದ್ರೆ ಕಂಟಿನ್ಯೂಸ್ಲಿ ಬೆಳೀತಾ ಇದೆ, ವಿಚ್ ಈಸ್ ದಿ ಸೈನ್ ಆಫ್ ಗೋಲ್ಡ್ ಬೈಯಿಂಗ್. ನಮ್ಮ ಕಂಟ್ರಿನಲ್ಲಿ ಗೋಲ್ಡ್ ಬೈಯಿಂಗ್ ಅಗ್ರೆಸಿವ್ ಆಗಿ ಆಗ್ತಿರೋ ಥರ ಮೀನಿಂಗ್. ಈ ಡೇಟಾ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದಂತಾನೇ ಅಲ್ಲ, ಹೈ ಇನ್ಫ್ಲೇಷನ್ ಎನ್ವಿರಾನ್ಮೆಂಟ್ ಯಾವಾಗೆಲ್ಲ ಇರುತ್ತಲ್ಲ ಆವಾಗೆಲ್ಲನೂ ಗೋಲ್ಡ್ ಬೆಳೆಯೋದು ನಮಗೆ ಕಾಣಿಸುತ್ತೆ. ಆ್ಯಂಡ್ ಈಗ ನಾವು ಹೈ ಇನ್ಫ್ಲೇಷನ್ ಸಿನಾರಲ್ಲೇ ಇದ್ದೀವಿ, ಅದರಿಂದನೇ ಈ ಗೋಲ್ಡ್ ಬೆಳೆಯೋದು ಅನ್ನೋದು ನಾವು ನೋಡ್ತಾ ಇದ್ದೀವಿ. ನಾವು ಈ ಗೋಲ್ಡ್ ಯಾವುದಾದ್ರೂ ಗ್ರೋತ್ ನಮಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಗ್ರೋತ್ ನಾವು ಎನ್ಕ್ಯಾಶ್ ಮಾಡ್ಕೋಬೇಕಂದ್ರೆ ಹೇಗೆ? ಟ್ರೆಡಿಷನಲ್ ವೇನಲ್ಲಿ ನಾವು ಮಾಡೋದೇನು? ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀವಿ, ಜ್ಯುವೆಲ್ರಿ ಬೈ ಮಾಡ್ತೀವಿ ಅಲ್ವಾ, ಇದೊಂದು ವೇ. ಈ ವೇನಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಏನು? ನಾವು ಆಲ್ರೆಡಿ ಗೋಲ್ಡ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ, ತೊಗೊಂಡಿರೋಂಥ ಜ್ಯುವೆಲ್ರಿನ ಯೂಸ್ ಮಾಡ್ತಾ ಇದ್ರೆ ಓಕೆ. ಇಲ್ಲ ಅಂದರೆ ಫ್ಯೂಚರ್ನಲ್ಲಿ ಯೂಸ್ ಮಾಡೋಣ ಅಂತ ಒಂದು 10 ವರ್ಷ 15 ವರ್ಷ ಆದಮೇಲೆ ನಮ್ಮ ಮಕ್ಕಳಿಗೋಸ್ಕರ ಗೋಲ್ಡ್ನ ಜ್ಯುವೆಲ್ರಿ ರೂಪದಲ್ಲಿ ನಾವು ಅಕ್ಯುಮುಲೇಟ್ ಮಾಡ್ತಾ ಇದ್ರೆ, ಅದಕ್ಕೆ ನಾವು ಈಗ ಗೋಲ್ಡ್ ಬೈ ಮಾಡಬೇಕಂದ್ರೆ ಏನಾಗುತ್ತೆ? ಜ್ಯುವೆಲ್ರಿ ರೂಪದಲ್ಲಿ ನಾವು ಅದಕ್ಕೆ ವೇಸ್ಟೇಜು, ಕೂಲಿ ಇಂಥವೆಲ್ಲ ಪೇ ಮಾಡ್ತೀವಲ್ವಾ. ಇನ್ಫ್ಯಾಕ್ಟ್ ಈಗ ನಾವು ಯಾವುದೆಲ್ಲ ಮಾಡೆಲ್ಸ್ ಬೈ ಮಾಡ್ತಿದ್ದೇವಲ್ವ, ಆ ಟೈಮಲ್ಲಿ ಅದು ನಮ್ಮ ಮಕ್ಕಳಿಗೆ ಇಷ್ಟನೂ ಆಗ್ಬೋದು, ಇಲ್ಲ ಇಲ್ಲದೆ ಇರಬಹುದು. ಅಗೇನ್ ಅವರು ಇಷ್ಟ ಆಗಿಲ್ಲ ಅಂದರೆ ಅವ್ರು ಮತ್ತೆ ಎಕ್ಸ್ಚೇಂಜ್ಗೆ ಹೋಗ್ತಾರೆ. ಆ ಎಕ್ಸ್ಚೇಂಜ್ ಮಾಡಿದಾಗ ಮತ್ತೆ ಅದಕ್ಕೆ ಕಾಸ್ಟ್ ಬೀಳುತ್ತೆ. ಆ ಕಾಸ್ಟ್ ಯಾವುದೆಲ್ಲ ಇರುತ್ತಲ್ಲ, ದಟ್ ಈಸ್ ವೆರಿ ಹೈ ಕಾಸ್ಟ್. ನಮಗೆ ರಿಟರ್ನ್ಸಲ್ಲಿ ಬಂದಿರೋದು ಪ್ರಾಫಿಟ್ ಎಲ್ಲನೂ ಆ ಕಾಸ್ಟೇ ತೊಗೊಂಡ್ಬಿಡುತ್ತೆ. ಅದರಿಂದ ಇನ್ನೊಂದು ಬೆಸ್ಟ್ ಆಪ್ಷನಲ್ಲಿ ನಾವು ಗೋಲ್ಡ್ ಬೈ ಮಾಡೋದು ಅಂದರೆ ETF ರೂಟ್. ETF ರೂಟ್ನಲ್ಲಿ ನಾವು ಗೋಲ್ಡ್ ಬೈ ಮಾಡೋದ್ರಿಂದ ನಮಗೆ ತುಂಬ ಕಾಸ್ಟ್ ಕಮ್ಮಿ ಬೀಳುತ್ತೆ, ಅಂಡ್ ಸೇಫ್ಟಿನೂ ಜಾಸ್ತಿ ಇರುತ್ತೆ, ಅಂಡ್ ಸ್ಟೋರೇಜ್ ರಿಲೇಟೆಡಾಗಿ ರಿಸ್ಕು ಇರಲ್ಲ, ಅಂಡು ನಾವು ಸ್ಮಾಲ್ ಕ್ವಾಂಟಿಟೀಸಲ್ಲೂ ತಗೋಬೋದು. ಈಗ ಗೋಲ್ಡ್ ಜ್ಯುವೆಲ್ರಿ ತಗೋಬೇಕಂದ್ರೆ ಜಾಸ್ತಿ ಹಣ ಬೇಕಲ್ವಾ, ಆ ಥರ ಅಲ್ಲದೆ ಗೋಲ್ಡ್ ETF ರೂಪದಲ್ಲಿ ತಾವು ತಗೊಳ್ತಾ ಇದ್ರೆ ಚಿಕ್ಕ ಅಮೌಂಟ್ಸ್ ಕೊಟ್ಟು ನಾವು ಗೋಲ್ಡ್ನ ಬೈ ಮಾಡ್ಬೋದು. ನಾವು ETF ರೂಟ್ನಲ್ಲಿ ಗೋಲ್ಡ್ ಹೇಗೆ ಬೈ ಮಾಡಬೇಕು? ಅದಕ್ಕೆ ತುಂಬ ಸಿಂಪಲ್ ಪ್ರಾಸೆಸ್ಸು. ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದರೂ ಡಿಮ್ಯಾಟ್ ಅಕೌಂಟ್ ಇದ್ದರೆ, ಡಿಮ್ಯಾಟ್ ಅಕೌಂಟಲ್ಲಿ ನಾವು ಸಿಂಪಲ್ಲಾಗಿ ETF ತಗೋಬೋದು. ನಿಮಗೆ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಪಕ್ಷದಲ್ಲಿ ನಮ್ಮ ಚಾನಲ್ ರೆಫರೆನ್ಸ್ ಲಿಂಕಲ್ಲಿರೋಂಥ ಬ್ರೋಕರ್ಸ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಲಿಂಕ್ ಇಟ್ಟಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಹಾಗೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗಿನೂ ಓಪನ್ ಮಾಡ್ಬೋದು. ನಮ್ಮ ಲಿಂಕಲ್ಲಿ ಓಪನ್ ಮಾಡಿದ್ರೂ ಏನೂ ಡಿಫ್ರೆನ್ಸ್ ಬರಲ್ಲ. ಬಟ್ ನೀವು ನಮ್ಮ ಲಿಂಕ್ ಮೂಲಕ ಓಪನ್ ಮಾಡಿದ್ರೆ ಚಾನಲ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಒನ್ಸ್ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ಮೇಲೆ ನೀವು ETF ಅಕ್ಯುಮುಲೇಟ್ ಮಾಡ್ಕೋಬೋದು. ದಿಸ್ ದ ಬೆಸ್ಟ್ ಆಪ್ಷನ್ ಪರ್ಸ್ನಲ್ ಆಗಿ ನನ್ನನ್ನು ಕೇಳಿದ್ರೆ. ಆ್ಯಂಡ್ ಗೋಲ್ಡು ಯಾರಾದರೂ ಇನ್ವೆಸ್ಟ್ಮೆಂಟ್ಗೋಸ್ಕರ ಅಕ್ಯುಮುಲೇಟ್ ಮಾಡ್ಕೋಬೇಕಂದ್ರೆ ETF ರೂಟ್ ಇಸ್ ದ ಬೆಸ್ಟ್ ಆಪ್ಷನ್. ಬಟ್ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅದರ್ ರೂಟು ಗೋಲ್ಡ್ನ ಮ್ಯೂಚುವಲ್ ಫಂಡ್ಸಲ್ಲೂ ಅವೈಲೇಬಲ್ ಆಗಿದ್ದರೆ ನಾವು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಏನಕ್ಕಂದರೆ ETF ಒಂದು ಎಕ್ಸ್ಪೆನ್ಸಸ್ಸು, ಹಾಗೆ ಮ್ಯೂಚುವಲ್ ಫಂಡ್ಸ್ ಎಕ್ಸ್ಪೆನ್ಸಸ್ಸು ಇವೆಲ್ಲನೂ ಆದಮೇಲೆ ಗೋಲ್ಡ್ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಬಟ್ ಸ್ಟಿಲ್ ಈ ರೂಟಲ್ಲಿ ನಾವು ಬೈ ಮಾಡ್ಬೋದು. ಇದೊಂದು ರೂಟ್. ನೆಕ್ಸ್ಟ್ ಇನ್ನೊಂದು ರೂಟು ಸವರನ್ ಗೋಲ್ಡ್ ಬಾಂಡ್ಸು. ಇದಕ್ಕೆ ಒಂದು ಲಾಕ್-ಇನ್ ಪೀರಿಯಡ್ ಇರುತ್ತೆ. ಲಾಕ್-ಇನ್ ಪೀರಿಯಡ್ ಇದ್ರೂ ಪರವಾಗಿಲ್ಲ ಅಂದ್ಕೊಂಡ್ರೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಈ ಎಲ್ಲ ರೂಟ್ಸಲ್ಲೂ ನೀವು ಗೋಲ್ಡ್ನ ಅಕ್ಯುಮುಲೇಟ್ ಮಾಡ್ಕೋಬೋದು. ಬಟ್ ಫ್ರೆಂಡ್ಸ್, ಟೆನ್ಷನ್ ಬೀಳಬೇಡಿ. ಗೋಲ್ಡ್ ಯಾವಾಗಲೂ ನಮಗೆ ಇಮಿಡಿಯೇಟ್ಲಾಗಿ ಬೆಳೀತಾ ಹೋಗಲ್ಲ, ಗ್ರ್ಯಾಜುಯಲ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಈಗ ಬೆಳೆದಿದೆ ಅಲ್ವಾ, ಸ್ವಲ್ಪ ಮತ್ತೆ ಪುಲ್ ಬ್ಯಾಕ್ ಬಂದಮೇಲೆ ಮತ್ತೆ ರಿಕವರಿ ಆಗೋ ಟೈಮಲ್ಲಿ ನೀವು ಗೋಲ್ಡ್ನ ಅಕ್ಯುಮುಲೇಟ್ ಮಾಡೋದು ಸ್ಟಾರ್ಟ್ ಮಾಡಬಹುದು. ಫ್ರೆಂಡ್ಸ್, ಇದು ಗೋಲ್ಡ್ ಬೆಳೆಯೋದಕ್ಕೆ ಇರುವಂಥ ಚಾನ್ಸಸ್. ಮತ್ತೆ US ಎಕಾನಮಿ ರಿಸೆಷನ್ ಒಳಗೆ ಹೋಗ್ತಿದೆ ಅಲ್ವಾ, ಅದಕ್ಕೋಸ್ಕರನೇ ಈ ಟೈಮಲ್ಲಿ ಗೋಲ್ಡ್ ಬೆಳೆಯೋ ಚಾನ್ಸಸ್ ಅಂತೂ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.